ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಕರ್ವ್ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಇಂಟು a ಮೈನಸ್ x ಬೈ x ಅಟ್ ದ ಪಾಯಿಂಟ್ a, 0. ಸೊಲ್ಯೂಷನ್ ನೋಡ್ಕೊಳ್ಳಿ. ಇಲ್ಲಿ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಇಂಟು a ಮೈನಸ್ x ಬೈ x ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಮಾಡಿ ಏನು ಮಾಡಿ, y ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ ಎ ಸ್ಕ್ವೇರ್ ಇಂಟು ಎ ಅಂದರೆ ಎ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದನ್ನ ಸಪ್ರೇಟ್ ಮಾಡ್ಕೊಬಿಡಿ, ಎ ಕ್ಯೂಬ್ ಬೈ ಎಕ್ಸ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಬೈ ಎಕ್ಸ್. ಈ ಎಕ್ಸ್ ಕ್ಯಾನ್ಸಲ್ ಮಾಡಿ, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಎಕ್ಸ್ ಮೈನಸ್ ಎ ಸ್ಕ್ವೇರ್. ಇದೇನು ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ, ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಅಂದರೆ 2y dy by dx, ಡಿ ಬೈ ಡಿ ಎಕ್ಸ್ ಆಫ್ ಎ ಕ್ಯೂಬ್ ಬೈ ಎಕ್ಸ್ ಅಂದರೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎ ಕ್ಯೂಬ್ ಕಾನ್ಸ್ಟೆಂಟು, ಎ ಕ್ಯೂಬ್ ಬೈ ಎಕ್ಸ್ನ ಎ ಕ್ಯೂಬ್ ಇಂಟು 1/x ಬರೀಬೋದು. ಎ ಕ್ಯೂಬ್ನ ಆಚೆ ತೊಗೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ 1/x ಅಂದರೆ ಮೈನಸ್ 1/x ಸ್ಕ್ವೇರ್, ಮೈನಸ್ 1/x ಸ್ಕ್ವೇರ್. ಅದೇ ಥರ ಡಿ ಬೈ ಡಿ ಎಕ್ಸ್ ಆಫ್ ಎ ಸ್ಕ್ವೇರ್ ಅಂದರೆ 0. ಈಗ 3 ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಸರಿ ನೋಡ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ವೈ ಸ್ಕ್ವೇರ್ ಬಂದು 2y dy by dx is equal to a ಕ್ಯೂಬ್ ಕಾನ್ಸ್ಟೆಂಟ್, ಡಿ ಬೈ ಡಿ ಎಕ್ಸ್ ಆಫ್ 1/x ಅಂದರೆ ಮೈನಸ್ 1/x ಸ್ಕ್ವೇರ್, ಎ ಸ್ಕ್ವೇರ್ಗೆ 0. ಇಷ್ಟೇನು ಮಾಡಬೇಕಂದ್ರೆ ಇಲ್ಲಿ ಟು ಬೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಮೈನಸ್ ಎ ಕ್ಯೂಬ್ ಬೈ 2y x ಸ್ಕ್ವೇರ್. ಈಗ ನೋಡಿ ಇಲ್ಲಿ ಇದು ರೇಡಿಯಸ್ ಆಫ್ ಕರ್ವೇಚರ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ರೋ ಈಸ್ ಈಕ್ವಲ್ ಟು 1 ಪ್ಲಸ್ y1 ಸ್ಕ್ವೇರ್ ಪವರ್ 3/2 ಹೋಲ್ ಡಿವೈಡೆಡ್ ಬೈ y2. ಇಲ್ಲಿ y1 ಅಂದರೆ ಡಿ ವೈ ಬೈ ಡಿ ಎಕ್ಸು, y2 ಅಂದರೆ ಡಿ ವೈ 1 ಬೈ ಡಿ ಎಕ್ಸ್ ಅಥವಾ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್. ಈಗ ರೋ ಅಂದರೆ ಇನ್ನೊಂದು ಫಾರ್ಮುಲಾ 1 ಪ್ಲಸ್ x1 ಸ್ಕ್ವೇರ್ ಪವರ್ 3/2 ಡಿವೈಡ್ ಬೈ x2. ಇಲ್ಲಿ x1 ಅಂದರೆ ಡಿ ಎಕ್ಸ್ ಬೈ ಡಿ ವೈ, x2 ಅಂದರೆ ಡಿ ಬೈ ಡಿ ವೈ ಆಫ್ x1 ಅಥವಾ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ವೈ ಸ್ಕ್ವೇರ್. ಈಗ ನೋಡಿ ಇಲ್ಲಿ ಪಾಯಿಂಟ್ ಏನು ಕೊಟ್ಟಿದ್ದಾರೆ, a, 0. ಈಗ ನೋಡಿ ರೋ ಅಂದರೆ ಏನು, ಈಗ 1 ಪ್ಲಸ್ y1 ಸ್ಕ್ವೇರ್ ಪವರ್ 3/2. ಇನ್ನೊಂದು ಸತಿ ಫಾರ್ಮುಲಾ ಬರೀತೀನಿ, y/2. ಇದು ಡಿ ವೈ ಬೈ ಡಿ ಎಕ್ಸ್ ಅಂದರೆ y1. ಈಗ ನೋಡಿ y1 ಅಟ್ a, 0 ಏನಾಗುತ್ತೆ ಅಂದರೆ ಇಲ್ಲಿ ಮೈನಸ್ ಎ ಕ್ಯೂಬ್ ಡಿವೈಡೆಡ್ ಬೈ 2 ಇಂಟು y ಅಂದರೆ 0, ಎಕ್ಸ್ ಅಂದರೆ ಎ. ಡಿನಾಮಿನೇಟರ್ 0 ಅಂದರೆ ಏನು, ಇನ್ಫಿನಿಟಿ. ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಅಂದರೆ y1 ಇನ್ಫಿನಿಟಿ ಆದರೆ ಇಲ್ಲಿ ಆನ್ಸರ್ ಬರೋಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು, ಡಿ ವೈ ಬೈ ಡಿ ಎಕ್ಸ್ ಬದಲು ಇದನ್ನ ಡಿ ಎಕ್ಸ್ ಬೈ ಡಿ ವೈ ರೆಸಿಪ್ರೋಕಲ್ ತೊಗೊಳ್ಳಿ, ಟೇಕಿಂಗ್ ರೆಸಿಪ್ರೋಕಲ್. ದೇರ್ ಫೋರ್ dx by dy is equal to minus 2y x square
divided by a cube, because at a comma 0 dy by dx is infinity. ಈ ಥರ ಬರ್ಕೊಳ್ಳಿ. ಈಗೇನು ಮಾಡಿ, ಡಿಫ್ರೆನ್ಷಿಯೇಟ್ ಇಲ್ಲಿ ಇನ್ನು ಒಂದು ಕೆಲಸ ಮಾಡಿ. ಡಿ ಎಕ್ಸ್ ಬೈ ಡಿ ವೈ ಅಂದರೆ x1 ಈಸ್ ಈಕ್ವಲ್ ಟು ಮೈನಸ್ 2y(x²) ಬೈ ಎ ಕ್ಯೂಬ್. ಈಗೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. x1 ಫೈಂಡ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬಾರ್ದು, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಈಗ ನೋಡಿ, ಡಿ x1 ಬೈ ಡಿ ವೈ ಈಸ್ ಈಕ್ವಲ್ ಟು ಮೈನಸ್ 2/a³ ಕಾನ್ಸ್ಟೆಂಟ್, y ಇಂಟು x²ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಡಿ ಬೈ ಡಿ ವೈ ಆಫ್ y ಇಂಟು x² ಅಂದರೆ y ಹಂಗೆ ಇಟ್ಕೊಳ್ಳಿ, x²ಗೆ ಡಿಫ್ರೆನ್ಷಿಯೇಷನ್ ಬಂದು 2x. ನೋಡಿ, ಪ್ರಾಡಕ್ಟ್ ರೂಲ್ ಮಾಡಬೇಕು. y ಇಟ್ಕೊಂಡು x²ಗೆ, ಆಮೇಲೆ x² ಇಟ್ಕೊಂಡು yಗೆ, y ಇಟ್ಕೊಳ್ಳಿ x²ಗೆ 2x, xಗೆ x1 dx ಬೈ dy ಪ್ಲಸ್ x² ಇಟ್ಕೊಳ್ಳಿ, yಗೆ ಡಿಫ್ರೆನ್ಷಿಯೇಷನ್ 1. ಈ ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಇದೇನಾಗುತ್ತೆ ಅಂದರೆ y ಇಂಟು 2x ಇಂಟು x1 ಪ್ಲಸ್ x² ಇಂಟು 1. dx1 ಬೈ dy ನ x2 ಅಂತ ಡಿನೋಟ್ ಮಾಡ್ಕೊಳ್ಳಿ. x2 ಈಸ್ ಈಕ್ವಲ್ ಟು ಮೈನಸ್ 2ax³ 2xy x1 ಪ್ಲಸ್ x². ಈಗ ಅಪ್ಲೈ ಮಾಡಿ. ಅಟ್ a ಕಾಮ 0ಗೆ x1 ಏನು ಫಸ್ಟ್ ಫೈಂಡ್ ಮಾಡ್ಕೊಳ್ಳೋಣ. x1 ಈಸ್ ಈಕ್ವಲ್ ಟು ಮೈನಸ್ 2, y ಅಂದರೆ 0, x ಅಂದರೆ a² divided by a³ ಅಂದರೆ x1 is 0 and x2 is equal to, ಈಗ ನೋಡಿ, ಮೈನಸ್ 2/a³ ಇಲ್ಲಿ 2 ಇಂಟು x ಅಂದರೆ a, y ಅಂದರೆ 0, x1 ಅಂದರೆ 0. ಇಲ್ಲಿ ನೋಡಿ, 2 x ಜಾಗದಲ್ಲಿ a ಹಾಕಿ, a ಕಾಮ 0 ಅಂದರೆ x ಜಾಗದಲ್ಲಿ a, ಈ y ಜಾಗದಲ್ಲಿ 0, y ಜಾಗದಲ್ಲಿ 0, x1 ಅಂದರೆ ಇಲ್ಲಿ ಇದೆಲ್ಲ 0 ಇದು ಪ್ಲಸ್ a². ಇದೇನಾಗುತ್ತೆ, x2 ಬಂದು ಮೈನಸ್ 2/a³. ನೋಡಿ, 0 ಇಂಟು ಎನಿಥಿಂಗ್ ಇಸ್ 0 ಪ್ಲಸ್ a². x2 ಈಸ್ ಈಕ್ವಲ್ ಟು ಮೈನಸ್ 2/a³ ಇಂಟು a² ಅಂದರೆ ಮೈನಸ್ 2/a ಆಗುತ್ತೆ. x2 ಇದಾದ ತಕ್ಷಣ ರೇಡಿಯಸ್ ಆಫ್ ಕರ್ವೇಚರ್ನ ಫೈಂಡ್ ಮಾಡಬೇಕು. ರೋ ಈಸ್ ಈಕ್ವಲ್ ಟು 1 ಪ್ಲಸ್ x1² ಪವರ್ 3/2 divided by x2. Rho is equal to 1 plus x1 is 0, x1 ಬಂದು 0, x2 ಅಂದರೆ ಮೈನಸ್ 2/a. ಇದೇನಾಗುತ್ತೆ ಅಂದರೆ ರೋ ಈಸ್ ಈಕ್ವಲ್ ಟು 1 ಪ್ಲಸ್ 0² ಅಂದರೆ 1 ಪವರ್ 3/2 divided by minus 2/a. 1 by anything is 1 power anything is 1, 1 power anything is 1 divided by minus 2/a. ಇದು ರೆಸಿಪ್ರೋಕಲ್ ತಗೊಳ್ಳಿ. 1 by minus 2/a ಬಂದು a by minus 2 ಆಗುತ್ತೆ. ರೋ ಈಸ್ ಈಕ್ವಲ್ ಟು, ಇದು ಉಲ್ಟಾ, a ಮೇಲ್ಗಡೆ ಹೋಗುತ್ತೆ, ಮೈನಸ್ a/2. therefore modulus of rho is equal to a/2 is the required radius of curvature. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. find the radius of curvature for the curve ಅಂತ ಕೊಟ್ಟರೆ y² is equal to a² into a minus x by x² ಕೊಡಿ, a² into a³ a²x divided by x ಸಪ್ರೇಟ್ ಮಾಡಿ, a³ by x minus a²x by x. x ಕ್ಯಾನ್ಸಲ್ ಆಗುತ್ತೆ, a³ by x minus a². ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ y² ಗೆ 2y dy by dx, a³ 1 by x ಗೆ minus 1 by x².
2y ಡಿವೈಡ್ ಬೈ ಡಿ ಎಕ್ಸ್ ಅಂದರೆ ಮೈನಸ್ ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ 2yನ ಈ ಕಡೆ ಕಳಿಸಿ, ಏನಾಯಿತು 2y ಡಿವೈಡ್ ಬೈ ಡಿ ಎಕ್ಸ್ ಬಂದು 2y ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ಡಿ ವೈ ಬೈ ಡಿ ಎಕ್ಸ್ನ ಡಿ ಎಕ್ಸ್ ಬೈ ಡಿ ವೈ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ಗೆ ರೆಸಿಪ್ರೋಕಲ್ ಇದು ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಆಮೇಲೆ ಯಾಕಂದರೆ ಎ ಕಾಮ 0 ಅಪ್ಲೈ ಮಾಡಿದಾಗ ಡಿನಾಮಿನೇಟರ್ 0 ಬರುತ್ತೆ, ಅವಾಗ ಡಿ ವೈ ಬೈ ಡಿ ಎಕ್ಸ್ ಇನ್ಫಿನಿಟಿ ಆಗುತ್ತೆ. ಅದಕ್ಕೆ ರೋ ಫೈಂಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ರೆಸಿಪ್ರೋಕಲ್ ತೊಗೋಬೇಕು. ಈಗ ನೋಡಿ, ಆಮೇಲೆ x1 ಇದಕ್ಕೆ x1 ಅಂತ ಬರ್ಕೋಬೇಕು. ಈಗ x2 ಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಡಿ ಬೈ ಡಿ ವೈ ಆಫ್ x1 ಅಂದರೆ ಎಷ್ಟು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬಾರ್ದು, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಈಗ ನೋಡಿ, ಡಿ x1 ಬೈ ಡಿ ವೈ ಈಸ್ ಈಕ್ವಲ್ ಟು ಮೈನಸ್ 2 ಬೈ ಎ ಕ್ಯೂಬ್ ಕಾನ್ಸ್ಟೆಂಟ್ ತೊಗೊಳ್ಳಿ. ಇಲ್ಲಿ ವೈ ಇಟ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ 2x, ಎಕ್ಸ್ಗೆ x1, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ ಡಿ ಬೈ ಡಿ ವೈ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಡಿ ಬೈ ಡಿ ವೈ ಆಫ್ ವೈ ಅಂದರೆ 1, ಡಿ ಬೈ ಡಿ ವೈ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಡಿ ಎಕ್ಸ್ ಬೈ ಡಿ ವೈ, ಡಿ ಎಕ್ಸ್ ಬೈ ಡಿ ವೈ ಅಂದರೆ x1. ಇದು ಜ್ಞಾಪಕ ಇಟ್ಕೊಳ್ಳಿ. ವೈ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ ಮಾಡಿದಾಗ 2x x1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಟ್ಕೊಂಡು ವೈಗೆ ಮಾಡಿದಾಗ 1 ಪ್ರಾಡಕ್ಟ್ ರೂಲ್ ಮಾಡಿದಾಗ x2 ಈಸ್ ಮೈನಸ್ 2 ಬೈ ಎ ಕ್ಯೂಬ್ 2xy x1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಟಿ ಎ ಕಾಮ 0, ಎಕ್ಸ್ ಜಾಗದಲ್ಲಿ ಎ ಹಾಕಿ ಮತ್ತು ವೈ ಜಾಗದಲ್ಲಿ 0 ಹಾಕಿ, ಮೈನಸ್ 2 0 ಎ ಸ್ಕ್ವೇರ್ ಬೈ ಎ ಕ್ಯೂಬ್. ಈಗ ನೋಡಿ 0 ಇಂಟು ಎನಿಥಿಂಗ್ 0 ಆಗುತ್ತೆ x1. ಆಮೇಲೆ x2 ಟಿ ಕಾಮ 0, x2 ಏನಾಗುತ್ತೆ ನೋಡಿ, ಮೈನಸ್ 2 ಬೈ ಎ ಕ್ಯೂಬ್, 2 ಇಂಟು ಎಕ್ಸ್ ಅಂದರೆ ಎ, ವೈ ಅಂದರೆ 0, x1 ಅಂದರೆ 0 ಪ್ಲಸ್ ಎಕ್ಸ್ ಜಾಗದಲ್ಲಿ ಎ ಸ್ಕ್ವೇರ್ ಆಗುತ್ತೆ. x2 ಈಸ್ ಮೈನಸ್ 2 ಬೈ ಎ ಕ್ಯೂಬ್, 0 ಪ್ಲಸ್ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎ ಬರುತ್ತೆ, ಎ ಕ್ಯೂಬಲ್ಲಿ ಎ ಸ್ಕ್ವೇರ್ ಅಂದರೆ ಎ ಉಳಿಯುತ್ತೆ. ರೋ ಅಂದರೆ ಇದು ಫಾರ್ಮುಲಾ, 1 ಪ್ಲಸ್ 0 ಸ್ಕ್ವೇರ್ ಪವರ್ 3/2 ಡಿವೈಡ್ ಬೈ ಮೈನಸ್ 2 ಬೈ ಎ. x2 ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ, ಇದು 1 ಆಗುತ್ತೆ. 1 ಪವರ್ ಎನಿಥಿಂಗ್ ಈಸ್ 1 ಬೈ ಮೈನಸ್ 2. 1 ಬೈ ಮೈನಸ್ 2 ಬೈ ಎನ ನೀವು ಎ ಬೈ ಮೈನಸ್ 2 ಅಂತ, ಇನ್ನು ಮೈನಸ್ನ ಮೇಲ್ಗಡೆ ತೊಗೊಳ್ಳಿ ಲಾಸ್ಟಲ್ಲಿ. ದೇರ್ ಫೋರ್ ಮಾಡ್ಯುಲಸ್ ಆಫ್ ರೋ ಈಸ್, ಮೈನಸ್ ಇದ್ದರೆ ಪ್ಲಸ್ ಮಾಡ್ಕೊಳ್ಳಿ ಎ ಬೈ 2. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.